ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ವಿಲಕ್ಷಣವಾದಂಥ ರೋಚಕವಾದಂಥ ಪ್ರಕರಣವನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕೇಸ್ ಹಾಕಿದ್ದು ಯಾರು? ಕೇಸ್ ಹಾಕಿದ್ದು ಒಬ್ಬ ಜಡ್ಜು. ಕೇಸ್ ಹಾಕಿದ್ದು ಯಾರ ಮೇಲೆ? ಕೇಸ್ ಹಾಕಿದ್ದು ಒಂದು 5 ಜನ ಜಡ್ಜ್ಗಳ ಮೇಲೆ. ಕೇಸ್ ಹಾಕಿದ್ದು ಎಲ್ಲೇ? ಕೋರ್ಟಿನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಫಿರ್ಯಾದುದಾರರು ಯಾರು? ವಕಾಲತ್ತು ಯಾರ್ದು? XXX ಅನ್ನೋರ್ದು. ಯಾರ ವಿರುದ್ಧ? ಸುಪ್ರೀಂ ಕೋರ್ಟ್ ವಿರುದ್ಧ, ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಬೆಂಚಿನ ವಿರುದ್ಧ. ಯಾರ ಬಳಿ ವಿಚಾರಣೆ? ದ್ವಿಸದಸ್ಯ ಪೀಠದ ಬಳಿ ವಿಚಾರಣೆ. ಜಸ್ಟಿಸ್ ದೀಪಂಕರ್ ದತ್ತ ಮತ್ತು ಜಸ್ಟಿಸ್ ಮಸೀಹ್ ಅವರಿದ್ದಂಥ ಬೆಂಚಿನಲ್ಲಿ ನಡೆದಂಥ ಪ್ರಕರಣ. ನಿನ್ನೆ ನಡೆದಂಥ ಪ್ರಕರಣ, ಸೋಮವಾರ ನಡೆದಂಥ ಪ್ರಕರಣ ಭಾಳ ವಿಚಿತ್ರವಾದಂಥ ಪ್ರಕರಣ. ತಮಗೆಲ್ಲ ಗೊತ್ತಿರೋದು, ಇದ್ರ ಬಗ್ಗೆ ಬೇಕಾದಷ್ಟು ಹೇಳಿದ್ದೀನಿ. ಆದರೆ ನಿನ್ನೆ ನಡೆದಂಥ ಬೆಳವಣಿಗೆಯ ಬಗ್ಗೆ ತಮಗೆ ಹೇಳಲೇಬೇಕು. ಯಾಕೆ ಹೇಳಬೇಕು ಅಂತ ಕೊನೆಗೆ ನಿಮಗೆ ಗೊತ್ತಾಗುತ್ತೆ. ನಮ್ಮದೊಂದು ಭಾಳ ಸ್ಪಷ್ಟವಾದಂಥ ನಿಲುವಿದೆ. ನನ್ನ ವಿಡಿಯೋ ಮಾಡೋದ್ರ ಬಗ್ಗೆ 2 ವಿಷಯವನ್ನು ನಾನು ಯಾವಾಗಲೂ ಆದ್ಯತೆಯಲ್ಲಿ ಇಟ್ಕೋತೀನಿ. ಒಂದು, ಅದು ರಾಷ್ಟ್ರದ ಹಿತದ ದೃಷ್ಟಿಯಿಂದ ಇರಬೇಕು. ಎರಡನೇದ್ದು, ನನ್ನ ವಿಡಿಯೋಗಾಗಿ ಸಮಯ ಕೊಡುವಂಥ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರೇನಿದಿರಲ್ಲ, ಅವರಿಗೆ ಒಂದು ವಿಡಿಯೋ ನೋಡಿದ ಮೇಲೆ ಒಂದಷ್ಟು ಟೇಕ್ ಅವೇ ಇರಬೇಕು. ಅಂದರೆ ಒಂದಷ್ಟು ವಿಷಯ ಲಭ್ಯ ಆಗಬೇಕು. ಗೊತ್ತಿರಲಾರ್ದ ವಿಷಯ ಗೊತ್ತಾಗಬೇಕು, ಅಥವಾ ಅವ್ರಿಗೆ ಗೊತ್ತಿರೋ ವಿಷಯದ ಬಗ್ಗೆ ಸ್ಪಷ್ಟತೆಯಾದರೂ ದೊರಕಬೇಕು. ಒಂದು ಆ್ಯಂಗಲ್ ಅನ್ನೋದು ಗೊತ್ತಾಗಬೇಕು ಅಂತ ಈ ಪ್ರಕರಣ. ಅದಕ್ಕೋಸ್ಕರವೇ ಇವತ್ತು ನಾನು ಮಾತಾಡ್ತಾ ಇರೋದು. ತಮ್ಗೆ ಗೊತ್ತಿರುವಂಥ ಪ್ರಕರಣ, ಚರ್ವಿತ ಚರ್ವಣ ಅಂತ ಅಂದ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ಜಸ್ಟಿಸ್ ಯಶವಂತ್ ವರ್ಮಾ ಅವರ ಭ್ರಷ್ಟಾಚಾರದ ಪ್ರಕರಣ. ಸ್ಪಷ್ಟವಾಗಿ ಅದೇ ಶಬ್ದ ಬಳಸ್ತಾ ಇದ್ದೇನೆ. ಯಾಕೆಂದರೆ ಸ್ವತಃ 3 ಜಡ್ಜ್ಗಳ ಸಮಿತಿ ಅದೇ ರೀತಿಯ ವರದಿಯನ್ನು ಕೊಟ್ಟಿದೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡ್ತು, ಅವರು ಕೂಡ ಅದೇ ವರದಿಯನ್ನು ಕೊಟ್ಟಿದ್ದಾರೆ. ಈಗ ಅದ್ರ ಕುರಿತಾಗಿ ವಾಗ್ದಂಡನೆ ನಡೀತಾ ಇದೆ. ಇಷ್ಟಾದ ಮೇಲೆ ಅವ್ರನ್ನ ಭ್ರಷ್ಟ ಅನ್ನಲಾರದೆ ಕೇವಲ ಆರೋಪಿ ಅಂತ ಅನ್ಲಿಕ್ಕಾಗೋಲ್ಲ, ಅಥವಾ ಶಂಕಿತ ಅನ್ಲಿಕ್ಕಾಗೋದಿಲ್ಲ. ಈಗ ಏನು ವಿಷಯ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಜಸ್ಟಿಸ್ ಯಶವಂತ್ ವರ್ಮಾ ಅವರು ತಮ್ಮ ಹೆಸರನ್ನು ಮರೆಮಾಚಿ XXX ವರ್ಸಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ RG ಮೂಲಕವೂ ರಿಜಿಸ್ಟ್ರಾರ್ ಜನರಲ್ ಮೂಲಕವೂ ಹೋಗಲಾರದೆ ನೇರವಾಗಿ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿ ತಮ್ಮ ವಿರುದ್ಧ ಸುಪ್ರೀಂ ಕೋರ್ಟಿನ ಬೆಂಚು ಏನು ಶಿಫಾರಸು ಮಾಡಿದೆಯಲ್ಲ ವಾಗ್ದಂಡನೆಗೆ ರಾಷ್ಟ್ರಪತಿಯವರ ಹತ್ರ, ಅದನ್ನು ರದ್ದು ಮಾಡುವಂತೆ ಕೋರಿ ಅರ್ಜಿ ಹಾಕಿದರು. ಅದು ತಮಗೆ ಗೊತ್ತಿದೆ. ಅದರ ವಿಚಾರಣೆ ಏನಾಯಿತು ಅಂತ ಇವತ್ತು ತಮಗೆ ಹೇಳ್ತೇನೆ. ಮೊದಲೇದಾಗಿ ಈ ಜಡ್ಜ್ ಇದಾರಲ್ಲ ಯಶವಂತ್ ವರ್ಮಾ ಅವರು ವಕೀಲರನ್ನ ಹೈರ್ ಮಾಡಿದ್ದಾರೆ. ಕಪಿಲ್ ಸಿಬಲ್ ಮತ್ತೊಂದು 4-5 ಜನ ವಕೀಲರು ಇದಕ್ಕಾಗಿ ಅಹರ್ನಿಶಿ ದುಡಿತಾ ಇದ್ದಾರೆ. ಅವರನ್ನು ನಿರಪರಾಧಿ ಅಂತ ಸಾಬೀತು ಮಾಡಬೇಕು ಅನ್ನುವಂಥ ಹಪಹಪಿಯಲ್ಲಿ ಇರುವಂಥ ಜನ ಈಗ ಅವರು. ಭಾಳ ಮಜಾ ಇರೋ ಪ್ರಕರಣ ಏನಂತಂದರೆ, 3 ಜನರ ಸದಸ್ಯ ಪೀಠ ಇತ್ತಲ್ಲ, ಅದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸ್ವತಃ ಯಶವಂತ್ ವರ್ಮಾ ಆ ಪೀಠದ ಮುಂದೆ ಹಾಜರಾಗಿದ್ದರು, ಆ ಸಮಿತಿಯ ಮುಂದೆ ಹಾಜರಾಗಿದ್ದರು. ಅದಾದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ 5 ಜನರ ಒಂದು ಸಮಿತಿ ಮಾಡಲಾಯಿತು ವರದಿ ಬಂದ ಮೇಲೆ, ರೆಕಮೆಂಡೇಷನ್ ಮಾಡಲಿಕ್ಕೋಸ್ಕರ. ಆ ಸಂದರ್ಭದಲ್ಲಿಯೂ ಹಾಜರಾಗಿದ್ದರು. ಒಬ್ಬ ವ್ಯಕ್ತಿಗೆ ಈ ರೀತಿಯದಾದಂಥ ಸವಲತ್ತನ್ನು ಕೊಟ್ಟಾಗಿದೆ. ಇವ್ರಿಗೇನು ಕರ್ಕೊಂಡೋಗಿ ಪೊಲೀಸರಿಗೆ ಇಮ್ಮಿಡಿಯೇಟ್ ಒಳಗೆ ಹಾಕ್ರಿ ಅಂತೇನು ಹೇಳಲಿಲ್ಲ, FIR ದಾಖಲಾಗಲಿಲ್ಲ. ವಿಶೇಷವಾದಂಥ ಸವಲತ್ತುಗಳನ್ನು ಕೊಡಲಾಗಿದೆ. ಇವರಿಗೆ ಇದ್ರ ಬಗ್ಗೆ ಅಸಮಾಧಾನ ಇದ್ದರೆ ಈ ರೀತಿಯದಾದಂಥ ಸಮಿತಿಯ ವರದಿಯನ್ನು ನೀವು ತಿರಸ್ಕರಿಸಿ ಅಂತ ಕೋರ್ಟಿಗೆ ಮೊರೆ ಹೋಗೋದಾಗಿದ್ದರೆ ಆವಾಗ ಹಾಜರಾಗುವ ಅಗತ್ಯವೇ ಇರಲಿಲ್ಲ. ಈ ಪ್ರಶ್ನೆಯನ್ನು ಸ್ವತಃ ಜಸ್ಟಿಸ್ ದೀಪಂಕರ್ ದತ್ತ ಅವರು ನಿನ್ನೆ ಸೋಮವಾರ ಜಸ್ಟಿಸ್ ಯಶವಂತ್ ವರ್ಮಾ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದರು. ಅಂದರೆ ಕಕ್ಷಿದಾರರ ಪರವಾಗಿ ಕಪಿಲ್ ಸಿಬಲ್ ಅವ್ರನ್ನ ಪ್ರಶ್ನೆ ಮಾಡಿದರು. ಅಲ್ಲ ಸ್ವಾಮಿ, ನೀವು ಅರ್ಜಿಯನ್ನು ವಜಾ ಮಾಡು ಅಂತೀರಾ, ಅರ್ಜಿಯನ್ನು ಏನಕ್ಕೆ ವಜಾ ಮಾಡು ಅಂತೀರಾ ಅಂತಂದರೆ, ಈ ರೀತಿ ಸಮಿತಿ ಕೊಟ್ಟಂಥ ವರದಿ ಸರಿ ಇಲ್ಲ, ಅದಕ್ಕೋಸ್ಕರ ವಜಾ ಮಾಡು ಅಂತೀರಾ. ಹಾಗಾದ್ರೆ ಸಮಿತಿಯ ಮುಂದೆ ನೀವು ಯಾಕೆ ಹಾಜರಾದ್ರಿ? ಒಂದನೇ ಪ್ರಶ್ನೆ. ಎರಡನೇದ್ದು, ಈ ಸಮಿತಿ ಆಗುವಾಗಲೇ ನೀವು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕಾಗಿತ್ತು. ನನ್ನ ವಿರುದ್ಧ ಈ ರೀತಿಯಾದಂಥ ಶಿಸ್ತು ಸಮಿತಿ ಮಾಡಲಾಗ್ತಾ ಇದೆ, ಇದು ಕಾನೂನು ಬಾಹಿರವಾದದ್ದು, ನನಗೆ ಈ ರೀತಿಯಾದಂಥ ಯಾವುದೇ ರೀತಿಯ ಆರೋಪ ನನ್ನ ಮೇಲೆ ಬರಕೂಡದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾ ಇದ್ದೇನೆ, ನಿರ್ದೇಶನವನ್ನು ಕೊಡಿ ಅಂತ
ಅವತ್ತಿನ ಜಡ್ಜ್ ಆದಂಥ ಸಂಜೀವ್ ಖನ್ನಾ ಅವರಿದ್ದ ಸಂದರ್ಭದಲ್ಲಿ ನೀವು ಕೋರ್ಟಿಗೆ ಮೊರೆ ಹೋಗಿ ಈ ಸಮಿತಿಯ ನಡಾವಳಿಯನ್ನೇ ವಿರೋಧಿಸಬೇಕಾಗಿತ್ತು. ನೀವು ಮಾಡ್ತಾ ಇರೋದೇ ಸರಿಯಿಲ್ಲ ತನಿಖೆ ಅಂತ. ನೀವು ಆವಾಗ ಹಾಜರಾದ್ರಿ. ಯಾಕೆ ಹಾಜರಾದ್ರಿ ಅಂದರೆ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂಥ ಒಂದು ಪೂರ್ವಗ್ರಹ ನಿಮ್ಮಲ್ಲಿತ್ತು. ಇದನ್ನು ನಾ ಹೇಳಿದ್ದಲ್ಲ, ಜಸ್ಟಿಸ್ ದೀಪಂಕರ್ ದತ್ತ ಹೇಳಿದ್ದು. ನಿಮಗೇನಾದರೂ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂಥ ಏನಾದರೂ ಸಂದೇಹ ಇತ್ತಾ? ಅದಕ್ಕೋಸ್ಕರ ನೀವು ಕಾಯ್ತಾ ಇದ್ರಾ? ಅವತ್ತಾದಂಥದ್ದನ್ನು ಇಷ್ಟು ದಿವಸ 2 ತಿಂಗಳ ಬಿಟ್ಟು ಈಗ ಯಾಕೆ ಇದನ್ನು ಬೆಂಚ್ ಮುಂದೆ ತಂದಿದ್ದೀರಾ? ಅಂದರೆ ಮುಂದಿನ ನಡಾವಳಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದ ಇದು. ಅವಾಗ ಕಪಿಲ್ ಸಿಬಲ್ ಆರ್ಗ್ಯುಮೆಂಟ್ ಶುರು ಮಾಡ್ತಾರೆ. ಕಪಿಲ್ ಸಿಬಲ್ ಹೇಳ್ತಾರೆ, ಅನುಚ್ಛೇದ 124 ಮತ್ತು 218 ಪ್ರಕಾರ ಇದು ಸಂವಿಧಾನದ ಉಲ್ಲಂಘನೆ. ಇದನ್ನು ವಿಡಿಯೋವನ್ನು ವೆಬ್ಸೈಟ್ನಲ್ಲಿ ಹಾಕಲಾಗಿದೆ. ಇದರ ಕುರಿತು ಮಾಧ್ಯಮದಲ್ಲಿ ಪ್ರಕಟಣೆಯನ್ನು ಕೊಡಲಾಗ್ತಾ ಇದೆ, ಸುದ್ದಿ ಬರ್ತಾ ಇದೆ. ಇದು ಸಂವಿಧಾನದ ಉಲ್ಲಂಘನೆ. ಸುಪ್ರೀಂ ಕೋರ್ಟಿನ ನ್ಯಾಯಾಂಗ ವ್ಯವಸ್ಥೆಯ ವಿಷಯವನ್ನು ಅನಗತ್ಯವಾಗಿ ಸಾರ್ವಜನೀಕರಣಗೊಳಿಸಿರುವಂಥ ಪ್ರಕರಣ. ಆದ್ದರಿಂದ ನೀವು ಇವರ ಏನು ಆ ಡ್ರಾಫ್ಟ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಈ ಪಿಟಿಷನ್ ಡ್ರಾಫ್ಟ್ ಅಂತಿದೆಯಲ್ಲ, ಆ ಪಿಟಿಷನ್ ಡ್ರಾಫ್ಟ್ ಹೇಗೆ ಲೋಪದಿಂದ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೀನಿ. ಪಿಟಿಷನ್ ಡ್ರಾಫ್ಟ್ನಲ್ಲಿ ಪಿಟಿಷನರ್ ಕೇಳ್ತಾರೆ, ದುಡ್ಡು ಯಾರು ಕೊಟ್ಟರು, ದುಡ್ಡು ಯಾರಿಗೆ ಕೊಟ್ಟರು, ದುಡ್ಡು ಎಷ್ಟು ಇಟ್ಟಿದ್ದರು, ಬೆಂಕಿ ಹತ್ತಲಿಕ್ಕೆ ಕಾರಣವೇನು, ಅಲ್ಲಿದ್ದಂಥ ದುಡ್ಡು ನಕಲಿಯಾ ಅಸಲಿಯಾ, ಈ ರೀತಿಯ ಪ್ರಶ್ನೆಗಳಿಗೆ ಸಮಿತಿ ಉತ್ತರವನ್ನು ಕೊಡಬೇಕು ಅಂತ ಕಪಿಲ್ ಸಿಬಲ್ ಅವರ ಪ್ರಶ್ನೆ. ಅಲ್ಲ ಸ್ವಾಮಿ, ಇದೆಲ್ಲದಕ್ಕೂ ಉತ್ತರ ಹೇಳಬೇಕಾದವ್ರು ಯಾರು? ಆರೋಪಿಯಾದಂಥ ಯಶವಂತ ವರ್ಮಾ ಅವರು. ಇವರು ಪಿಟಿಷನ್ ಡ್ರಾಫ್ಟ್ನಲ್ಲಿ ಕಪಿಲ್ ಸಿಬಲ್ ಅವ್ರು ಕೇಳ್ತಾರೆ, ದುಡ್ಡು ಇಟ್ಟವ್ರು ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಕೇಳ್ತಾರೆ. ಬೆಂಕಿ ಹತ್ತಲಿಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ನೋಟು ಅಸಲಿನ ನಕಲಿನ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ಇವರೇನು ಖೋಟಾ ನೋಟ್ ದಂಧೆ ಮಾಡ್ತಿದ್ರ ಯಶವಂತ ವರ್ಮಾ ಅವರು? ಯಾರಿಗಾದರೂ ಅನುಮಾನ ಬರುತ್ತಲ್ವಾ? ಈಗ ನನ್ನ ಮನೆಯಲ್ಲಿ ದುಡ್ಡು ಸಿಕ್ಕಿದೆ ಅಂದಾಗ ಆ ದುಡ್ಡು ನಕಲಿಯಾಗಿದ್ದರೆ ಖೋಟಾ ನೋಟ್ ದಂಧೆ ನಾನು ಮಾಡ್ತಾ ಇದ್ದೀನಿ ಅಂತ ತಾನೇ ಅರ್ಥ. ಈ ರೀತಿಯಾದಂಥ 8 ಪ್ರಶ್ನೆಗಳನ್ನು ಕಪಿಲ್ ಸಿಬಲ್ ಪಿಟಿಷನ್ ಡ್ರಾಫ್ಟ್ನಲ್ಲಿ ಹಾಕಿದ್ದಾರೆ. ಆ ಪಿಟಿಷನ್ ಡ್ರಾಫ್ಟ್ ಓದಿದ ತಕ್ಷಣ ದೀಪಂಕರ್ ದತ್ತ ಅವರು ಚೆನ್ನಾಗಿ ಜಾಡಿಸಿದರು ಕಪಿಲ್ ಸಿಬಲ್ ಅವರಿಗೆ. ಯಾವಾಗಲೂ ವಕೀಲರದ್ದೊಂದು ನಡೆ ಇರುತ್ತೆ, ಅವ್ರದ್ದೊಂದು ಮನಸ್ಥಿತಿ ಇರುತ್ತೆ. ಏನಪ್ಪ ಅಂತಂದರೆ, ಯಾವುದೇ ಮೈಲಾರ್ಡು ಬೈದರೆ, ಕೂಗಾಡಿದರೆ, ಪಿಟಿಷನ್ ಬಗ್ಗೆ ಏನಾದರೂ ಮಾತಾಡಿದರೆ, ಕಮೆಂಟ್ ಪಾಸ್ ಮಾಡಿದರೆ, ಟಿಪ್ಪಣಿಯನ್ನು ಮಾಡಿದರೆ, ಅಬ್ಸರ್ವೇಷನ್ ಕೊಟ್ಟರೆ, ಅದು ತನಗಲ್ಲ, ತನ್ನ ಕಕ್ಷಿದಾರರಿಗೆ. ತನಗೆ ಯಾವ ಮಾತನ್ನು ಆಡಿಲ್ಲ ಅವರು. ತೀರ್ಪಿನ ವಿಷಯದಲ್ಲೂ ಅಷ್ಟೇ. ತೀರ್ಪು ಪರವಾಗಿ ಬಂದರೂ ವಿರೋಧವಾಗಿ ಬಂದರೂ ಅದು ನಂದಲ್ಲ, ಕಕ್ಷಿದಾರಂದು ಅನ್ಕೊಳ್ಳುವಂಥ ಥರ್ಡ್ ಪಾರ್ಟಿ ಮನಸ್ಥಿತಿ ಇರೋದರಿಂದ ಕಪಿಲ್ ಸಿಬಲ್ ಅವ್ರಿಗೆ ಇದೇನೂ ವ್ಯತ್ಯಾಸ ಆಗೋದಿಲ್ಲ. ಅವರು ಉಲ್ಲಂಘನೆ ಆಗಿದೆ, ಕಾನೂನು ಉಲ್ಲಂಘನೆ ಆಗಿದೆ, ರಾಷ್ಟ್ರಪತಿ ಹತ್ರ ಹೋಗಿದ್ದಾರೆ, ಸರಿಯಾದ ತನಿಖೆಯನ್ನೇ ಮಾಡಿಲ್ಲ. 3 ಜನ ಸಮಿತಿಯವರು ಮೊದಲು ಚೀಫ್ ಜಸ್ಟಿಸ್ ಇಬ್ಬರು, ಒಬ್ಬರು ಕರ್ನಾಟಕ ಹೈಕೋರ್ಟಿನ ಬೆಂಚಿನ ಜಡ್ಜ್ ಒಬ್ಬರು, 3 ಜನ ಮಾಡಿದರು. ಅವ್ರ ತನಿಖೆ ಸರಿ ಮಾಡಿಲ್ಲ. ಅದಾದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಸಂಜೀವ್ ಖನ್ನಾ ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದರು. ಅವಾಗ ಅವ್ರ ಬೆಂಚಿಗೆ ಬಂತು. ಅವರು ಇದ್ರ ಬಗ್ಗೆ ಒಂದು ತೀರ್ಮಾನ ಕೈಗೊಳ್ಳಬೇಕಾಗಿತ್ತು. ಆವಾಗ ಸರಿಯಾದ ತೀರ್ಪು ಕೈಗೊಳ್ಳಲಾರದೆ ಅವರು ಶಿಫಾರಸನ್ನು ಕೊಟ್ಟರು ಸಂಜೀವ್ ಖನ್ನಾ ಅವರು. ಅದು ಕೂಡ ತಪ್ಪು. ಅಂದರೆ ಜಡ್ಜ್ಗಳೆಲ್ಲ ತಪ್ಪು, ಈತ ಮಾಡಿದ್ದು ಸರಿ. ಇದು ಕಪಿಲ್ ಸಿಬಲ್ ಅವರ ವಾದ. ಇದಕ್ಕೆ ಸರಿಯಾಗಿ ಜಾಡಿಸಿ 30ನೇ ತಾರೀಕಿಗೆ ಕೇಸನ್ನು ಮುಂದೂಡಲಾಗಿದೆ. ಬರುವ 30ನೇ ತಾರೀಕು ಇದರ ಕುರಿತಾಗಿ ಉದ್ದೇಶ ಭಾಳ ಸ್ಪಷ್ಟ ಇದೆ. ಏನಂತಂದರೆ, ವಾಗ್ದಂಡನೆ ಆಗಿರಬಾರ್ದು, ಅದನ್ನು ನಿಲ್ಲಿಸಬೇಕು. ಸಂಸತ್ತು ಮತ್ತು ನ್ಯಾಯಾಂಗ, ನಮ್ಮ ಶಾಸಕಾಂಗ ಮತ್ತು ನ್ಯಾಯಾಂಗದ ಮಧ್ಯೆ ಒಂದು ಸಂಘರ್ಷವನ್ನು ತರಬೇಕು. ಇದು ಮೂಲ ಉದ್ದೇಶ ಅವ್ರದ್ದಾಗಿದೆ. ಇದು ಪಿಟಿಷನ್ ನೋಡಿದ ತಕ್ಷಣ ಯಾರಾದರೂ ಸ್ಪಷ್ಟವಾಗಿ ಹೇಳೋದು. ಕೇಳ್ತಾ ಇರೋ ಪ್ರಶ್ನೆಗಳು ಬಾಲಿಶವಾಗಿದ್ದಾವೆ. ತಗೊಂಡಂಥ ಸವಲತ್ತು ಯಾರಿಗೂ ಸಿಗಲಾರದಂಥ ವಿಶೇಷ ಸವಲತ್ತುಗಳು ಜಸ್ಟಿಸ್ ಯಶವಂತ್ ವರ್ಮಾ ಅವ್ರಿಗೆ ಸಿಕ್ಕಿದೆ. ದಿಲ್ಲಿ ಹೈಕೋರ್ಟ್ನಲ್ಲಿದ್ದು ಇಷ್ಟೆಲ್ಲ ಭಾನಗಡಿ ಮಾಡಿದ ಮೇಲೂ ಕೂಡ ಅವರಿಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸ್ಥಾನಮಾನ ಕಲ್ಪಿಸಿ ಕೊಡಲಾಗಿದೆ. ಅವ್ರ ಬೆಂಚ್ಗೆ ಒಂದೇ ಒಂದು ಕೇಸನ್ನು ಕೊಡಲಾಗ್ತಾ ಇಲ್ಲ, ಪೋಸ್ಟೇ ಆಗ್ತಾಯಿಲ್ಲ ಅವ್ರ ಬೆಂಚ್ಗೆ. ಆದರೂ ಅವ್ರಿಗೆಲ್ಲ ಸವಲತ್ತುಗಳು ಲಭ್ಯ ಆಗ್ತಾ ಇದ್ದಾವೆ. ಆದರೂ ಅವರು ಜಡ್ಜ್ಗಳ ಬಗ್ಗೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಜಡ್ಜ್ಗಳು ಹೇಗೆ ತಮ್ಮ ಚಾರಿತ್ರ್ಯವನ್ನು ಸಾರ್ವಜನಿಕವಾಗಿ ತೋರಿಸ್ಕೊತಾ ಇದ್ದಾರೆ ಅಂತ. ಎಷ್ಟು ಬಿದ್ದು ಹೋಗಿದ್ದಾರೆ, ಎಷ್ಟು ಶೋಚನೀಯ ಸ್ಥಿತಿಯಲ್ಲಿದೆ. ಇವರಿಗೆ ಕನಿಷ್ಠ ಆದಂಥ ಶೀಲ ಅನ್ನುವಂಥ ಶಬ್ದ ಏನು
ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಅದರ ಅರ್ಥವೇ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ವಿಚಾರ ಮಾಡಿ, ಇದೇ ರೀತಿಯ ಪ್ರಕರಣ ಬೇರೆ ಯಾರೋ ನನ್ನಂಥ ಜನಸಾಮಾನ್ಯ ಮಾಡಿದ್ದಾದರೆ ಕೋರ್ಟಿಗೆ ಇಂಥದ್ದೊಂದು ಫಿರ್ಯಾದಿಯನ್ನು ತೊಗೊಂಡೋಗಿ ವಕಾಲತ್ ಹಾಕಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಜಡ್ಜು ಇದೇ ದೀಪಂಕರ್ ದತ್ತ, ಇದೇ ಜಸ್ಟಿಸ್ ಮಸೀಹ ಏನು ಮಾಡ್ತಾಯಿದ್ರು? 5 ಲಕ್ಷ ರೂಪಾಯಿ ನನ್ನ ಮೇಲೆ ಜುಲ್ಮಾನೆಯನ್ನು ವಿಧಿಸ್ತಾಯಿದ್ರು. ನೀನು ಕೋರ್ಟಿನ ಸಮಯವನ್ನು ಬರ್ಬಾದ್ ಮಾಡಿದ್ದೀಯಾ, ಅಗತ್ಯವಿರಲಾರ್ದಂಥ ಪ್ರಕರಣವನ್ನು ತೊಗೊಂಬಂದಿದೆಯಾ, ಆದ್ದರಿಂದ ನಿನಗೆ ಇನ್ನೊಂದು ಸಲ ತರಬಾರ್ದು ಅಂತ 5 ಲಕ್ಷ ರೂಪಾಯಿ ಜುಲ್ಮಾನೆಯನ್ನು ದಂಡವನ್ನು ವಿಧಿಸ್ತೇನೆ ಅಂತ ಮಾಡ್ತಾಯಿದ್ರು. ತಮ್ಮದೇ ವ್ಯಕ್ತಿ ಆಗಿರೋದ್ರಿಂದ ಆತನನ್ನು ರಕ್ಷಿಸುವ ಕೆಲಸ ನಡೀತಾ ಇದೆ. ಅವತ್ತಿನಿಂದ ರಕ್ಷಿಸ್ಕೊಂಬರ್ತಾ ಇದ್ದಾರೆ. ಇವತ್ತಿಗೂ 30ನೇ ತಾರೀಕಿನ ಡೇಟ್ ಕೊಟ್ಟಿದ್ದಾರೆ. ಈಗಲೂ ಅದನ್ನ ಅರ್ಜಿಯನ್ನು ವಜಾ ಮಾಡಿಲ್ಲ, ತಿದ್ದುಪಡಿ ಮಾಡಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನೀವು ಹಾಕಿರುವಂಥ ಡ್ರಾಫ್ಟ್ ಏನಿದೆ, ಆ ಡ್ರಾಫ್ಟ್ ಜೊತೆ ಸಮಿತಿಯ ವರದಿ ಏನಿದೆಯಲ್ಲ, ವರದಿಯನ್ನು ಲಗತ್ತಿಸ್ಕೊಂಡು ತೊಗೊಂಬನ್ನಿ ಅಂತ ಹೇಳಿದ್ದಾರೆ, ವಜಾ ಮಾಡಿಲ್ಲ. ಇದು ನಿಷ್ಪಕ್ಷಪಾತವಾದಂಥ ತನಿಖೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯದು. ಮತ್ತೇನು ಹೇಳಿ, ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಹೇಳಿದ್ನಲ್ಲ, ಮೊನ್ನೆ ಒಂದು ಮಾತು ಹೇಳಿದೆ, ಬುದ್ಧಿವಂತನಿಗೆ ಸಂಜ್ಞೆ ಸಾಕಂತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.